ರಾಜ್ಯ ಸರ್ಕಾರ ಬರೋದು ಬಾಕಿ ಇದೆ. ಆಮೇಲೆ ನಮಗೆ 2,000 ಕೋಟಿಯಷ್ಟು ರಾಜ್ಯ ಸರ್ಕಾರ ನಮಗೆ ಸಾಲ ಕೊಡಿಸಿ ರಾಜ್ಯ ಸರ್ಕಾರನೇ ತೀರಿಸ್ತಾ ಇದೆ. ನಮಗೇನು ಬರ್ಡನ್ ಇಲ್ಲ. 2,000 ಕೋಟಿ ಸಾಲ ತೊಗೊಳ್ಳೋಕೆ ಹೇಳಿದ್ದಾರೆ, ರಾಜ್ಯ ಸರ್ಕಾರನೇ ತೀರಿಸ್ತಾರೆ. ಅಂದರೆ ನಮ್ಗೆ ಉಚಿತವಾಗಿ 2,000 ಕೊಟ್ಟಾಗೆ. ಆಮೇಲೆ ಇದು ನಮ್ಮ ಟ್ಯಾಕ್ಸು, ಮೋಟ್ರ್ ವೆಹಿಕಲ್ ಟ್ಯಾಕ್ಸ್ ಇದೆಯಲ್ಲ 700 ಕೋಟಿ 2 ವರ್ಷದಿಂದ ಎಕ್ಸಂಪ್ಷನ್ ಕೊಡ್ತಾ ಇದ್ದಾರೆ. ಈ ವರ್ಷನೂ ಕೂಡ ಕೊಡ್ತಾರೆ. ಸರಿ, ಹೊಸ ಬಸ್ಗಳನ್ನು ಖರೀದಿ ಮಾಡ್ತೀರಿ, ಆದ್ರೆ ವಿಜಯಪುರಕ್ಕೆ ಬೆಂಗಳೂರಾಗ ಹೊಡೆದ್ಬಿಟ್ಟು ಬಸ್ ಕಳಿಸ್ತೀರಿ, ನಮ್ಮ ಜಿಲ್ಲೆಗೆ ಹೊಸ ಬಸ್ ಯಾಕೆ ಕೊಡ್ತಾ ಇಲ್ಲ? ಈಗ ನಾವು ಬಿಜಾಪುರ ಕಲ್ಯಾಣ ಕರ್ನಾಟಕಕ್ಕೆ ಅಂತ ಕೊಡ್ತೀವಿ. ಕಲ್ಯಾಣ ಕರ್ನಾಟಕ ಎಲ್ಲೆಲ್ಲಿ ಅವಶ್ಯಕತೆ ಇದೆ ನೋಡಿಕೊಂಡು MD ಅವರು ಕೊಡ್ತಾರೆ, ಬಿಜಾಪುರಕ್ಕೂ ಕೊಡ್ತೀವಿ. ಆಮೇಲೆ ಇಲ್ಲ ಆಮೇಲೆ ಇನ್ನೊಂದು ಎಲ್ಲ ಒಂದು ನಿಮಿಷ, ಎಲ್ಲ ಸ್ವಾಯತ್ತ ಸಂಸ್ಥೆಗಳೀಗ ಈಗ ನಾನು 2ನೇ ಸರಿ ಮಿನಿಸ್ಟರ್ ಆದಮೇಲೆ ಎಲ್ಲ ಸ್ವಾಯತ್ತ ಸಂಸ್ಥೆಗಳು ಮಾಡಿಬಿಟ್ಟಿದ್ದೀವಿ. ಬಸ್ ಕೊಂಡ್ಕೊಳ್ಳೋದು ಅವರೇ. ಆಮೇಲೆ ಏನೇನು ಪ್ರೊಕ್ಯೂರ್ಮೆಂಟ್ ಎಲ್ಲ ಮೊದಲು KSRTC ಮಾಡೋರು 4 ಕಾರ್ಪೊರೇಷನ್ಗೆ, ಅದೆಲ್ಲ ಡಿಸೆಂಟ್ರಲೈಸ್ ಮಾಡಿಬಿಟ್ವಿ. ರಿಕ್ರೂಟ್ಮೆಂಟೂ ಅವರೇ. ಯಾರು ದಾವಣಗೆರೆಯಲ್ಲಿ ಶಾಸಕ KC CM ಆಗ್ತಾರೆ, ಆಗ KPCC ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ. ಮುಂದೆ ಬೇಕಾದ್ರೆ ಯಾರಾದರೂ ಆಗಲಿ, ಸತೀಶ್ ಅವ್ರು ಆಗ್ಬೋದು ಅಥವಾ ಖಂಡ್ರೆ ಅವ್ರು ಆಗ್ಬೋದು, ಆದ್ರೆ CM ಆಗೋದು ಗ್ಯಾರಂಟಿ ಅಂತ ಹೇಳ್ತಾರೆ. ಅವ್ರ ಮಾತಿಗೆಲ್ಲ ನಾನು ಯಾಕಪ್ಪ ಉತ್ತರ ಕೊಡಲಿ? ನಮ್ಮ KPCC ಅಧ್ಯಕ್ಷರಾದ AICC ಅಧ್ಯಕ್ಷರು ನಮ್ಗೇನು ಹೇಳಿದ್ದಾರೆ? ಎಲ್ಲೋ ಆಚೆ ಏನೋ ಮಾತಾಡಬೇಡಿ ಅಂತ ಹೇಳಿದ್ದಾರೆ ತಾನೆ. ಆದ್ದರಿಂದ ನಾನು ಮಾಧ್ಯಮದ ಮುಂದೆ ಆ ವಿಚಾರ ಮಾತಾಡಲ್ಲ. 4 ಗೋಡೆ ಮಧ್ಯದಲ್ಲಿ ನಾವು ನಮ್ಮ ಪಕ್ಷ, ನಮ್ಮ ಹೈಕಮಾಂಡ್ ಏನು ಹೇಳ್ತಾರೆ ಅದರ ಪ್ರಕಾರ ಹೋಗ್ತೀವಿ. ಏನು ನನಗೇನು ಭವಿಷ್ಯದಲ್ಲಿ ನಂಬಿಕೆ ಇಲ್ಲ, ಆದರೆ ಸಂತೋಷ. ಸರ್, ಈಗ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಅದರ ಹಿನ್ನೆಲೆಯಲ್ಲಿ ಮತ್ತೆ ಬಸ್ ದರ ಏರಿಕೆ ಮಾಡೋದೇನೋ ಚಾನ್ಸಸ್ ಇಲ್ಲ, ಮಾಡಲ್ಲ. ಆಮೇಲೆ ಬಸ್ ದರ ಏನಕ್ಕೆ ನಾವು ಮಾಡಿದ್ವಿ ಅಂದರೆ, ನಮಗೆ ಒಂದಿನಕ್ಕೆ ಹಿಂದೆ ದರ ಪರಿಷ್ಕರಣೆ ಆಗಿದ್ದು 2020ರಲ್ಲಿ. ಆಗ ಒಂದಿನಕ್ಕೆ 9.25 ಕೋಟಿ ನಮಗೆ ಡೀಸೆಲ್ ಖರ್ಚಾಗ್ತಿತ್ತು ಒಂದಿನಕ್ಕೆ. ಅದು 4 ಕೋಟಿ ಜಾಸ್ತಿ ಆಗಿತ್ತು, ಅಂದರೆ 13 ಕೋಟಿ ಆಗಿತ್ತು. ಆಮೇಲೆ 6 ಕೋಟಿ ಪ್ರತಿದಿನ ಸ್ಯಾಲ್ರೀಸು 6 ಕೋಟಿ ಬೇಕಾಗ್ತಿತ್ತು. 6 ಕೋಟಿ ಇದ್ದಿದ್ದು 12 ಕೋಟಿ ಆಯಿತು. ಅಂದರೆ ಒಂದಿನಕ್ಕೆ 9.25 ಕೋಟಿ ಖರ್ಚು ಜಾಸ್ತಿ ಆಗಿತ್ತು ಹಿಂದಿನ ದರ ಪರಿಷ್ಕರಣೆಗೂ ನಾವು ಮಾಡಿದ್ದಕ್ಕೂ. ಅದರಿಂದ ಅನಿವಾರ್ಯವಾಗಿ ನಾವು ಮಾಡಿದ್ವಿ ಅಷ್ಟೇ. ಈಗೇನಿಲ್ಲ ಸರ್ ಅಂತ ಪ್ರಸ್ತಾವನೆ? ಇಲ್ಲ. ನೆನ್ನೆ ಇತ್ತು ಮೀಟಿಂಗ್. ನೆನ್ನೆ ಅಂದರೆ 5ನೇ ತಾರೀಕು ಮೀಟಿಂಗ್ ಇತ್ತು. ಮುಖ್ಯಮಂತ್ರಿಗಳು ಬರೋ ತಡ ಆಯ್ತಲ್ಲ ದೆಹಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.